ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಹಿಳೆಯರ ಮೆಚ್ಚಿನ ಸುಹಾಸಿನಿ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆಸಕ್ತಿ, ಅಭಿರುಚಿ, ಸಾಧನೆ, ಸವಾಲು ಎಲ್ಲವೂ ಇರುತ್ತೆ. ಅದರ ಜೊತೆಗೆ ನಿಮ್ಮೆಲ್ಲರ ಮೆಚ್ಚಿನ ಸೆಲೆಬ್ರಿಟಿ ಬ್ರೈಡ್, ಸೆಲೆಬ್ರಿಟಿಗಳು ತಮ್ಮ ಮದುವೆಯ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಇವತ್ತು ಕೂಡ ಒಬ್ಬ ಸೆಲೆಬ್ರಿಟಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಹಾಗಾದರೆ ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಮದುವೆ ಅಂದಾಕ್ಷಣ ಅಲ್ಲಿ ನಾನಾ ಘಟನೆಗಳು ಮತ್ತೆ ಮತ್ತೆ ನೆನಪು ಬರ್ತಾನೆ ಇರುತ್ತೆ. ಫನ್ನಿಯೆಸ್ಟ್ ಘಟನೆ ಇರ್ಬೋದು ಅಥವಾ ಎಮೋಷನ್ಸ್ ಇರುತ್ತೆ ಹೆಣ್ಮಕ್ಳು ಅಂದ ತಕ್ಷಣ. ಸೊ ಅಂಥ ಒಂದು ಮಧುರವಾದಂಥ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇರುವಂಥ ಇವತ್ತಿನ ಸೆಲೆಬ್ರಿಟಿ ಬ್ರೈಡ್ ಮಾನಸಿ ಪ್ರಸಾದ್. ನಿಮಗೆಲ್ಲ ಗೊತ್ತು, ಸಂಗೀತಗಾರ್ತಿ, ಹಾಡುಗಾರ್ತಿ, ವೆರಿ ಬ್ಯೂಟಿಫುಲ್ ಮಾನಸಿ ಪ್ರಸಾದ್ ಅವ್ರನ್ನೇ ಕೇಳೋಣ ಬನ್ನಿ. ಇವತ್ತು ಅವ್ರು ನಮ್ಮ ಜೊತೆ ಏನೆಲ್ಲ ಮಾತುಗಳನ್ನು, ನೆನಪುಗಳನ್ನು ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಅಂತ. ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಸವಿತಾ. ಸೊ ಮದುವೆ ಆಗಿ ಎಷ್ಟು ವರ್ಷ ಆಯಿತು ಮಾನಸಿ ಅವ್ರದ್ದು? 4 ವರ್ಷ ಆಗಿದೆ. 4 ವರ್ಷ. ಇನ್ನು ಹೇಗಿದೆ? ಹೊಸದಾಗಿ ಇವಾಗ ಅದಾಗಿದೆಯಾ? ಕೆಲವುದೆಲ್ಲ ಸ್ವಲ್ಪ ಮರ್ತು ಹೋಗ್ತಾ ಇದೆ. ಆದರೆ ಒಂದೊಂದು ಸತಿನೂ ಆಲ್ಬಮ್ ನೋಡಿದಾಗ, ಫೋಟೋಸ್ ನೋಡಿದಾಗ, ಆಹಾ ಎಷ್ಟು ಒಂದು ಸುಂದರವಾದ ದಿನ, ವಾಟ್ ಅ ಬ್ಯೂಟಿಫುಲ್ ಮೆಮರಿ ಅಂತ ಅನಿಸುತ್ತೆ. ಖಂಡಿತ ಅನ್ಸುತ್ತಲ್ವಾ? ಸೊ ಮದುವೆ ಅಂದರೆ ಲೈಫ್ ಟೈಮ್ ಸಂಭ್ರಮ ಅದು ಒಂಥರ. ಯಾರಿಗೇ ಆಗಲಿ ಮದುವೆ ಅನ್ನೋದು ಎಲ್ಲರದ್ದು ಕನಸಿರುತ್ತೆ. ಈ ಥರ ಇರ್ಬೇಕು ನನ್ನ ಮದುವೆ, ಈ ಥರ ನನ್ನದು ಲೈಫ್ ಪಾರ್ಟ್ನರ್ ಇರಬೇಕು ಅಂತ. ಸೊ ನಿಮ್ಮ ಆ ಕನಸು ಯಾವ ಥರ ಇತ್ತು? ಎಷ್ಟು ಸಂಭ್ರಮ ಇತ್ತು ಅಂತ ಮದುವೆ ಟೈಮಲ್ಲಿ? ಸೊ ಖಂಡಿತ ನೀವು ಹೇಳ್ದಾಗೆ ಎಲ್ಲ ಹುಡುಗಿರ್ಗೂ ಒಂದು ಕನಸಿರುತ್ತೆ. ನೈಟ್ ಇನ್ ಶೈನಿಂಗ್ ಆರ್ಮರ್ ಬರ್ತಾನೆ, ಹಿ ವಿಲ್ ಸ್ವೀಪ್ ಮೀ ಆಫ್ ಮೈ ಫೀಟ್, ಕರ್ಕೊಂಡು ಹೋಗ್ತಾನೆ, ನಾವು ಇಬ್ಬರು ಸನ್ಸೆಟ್ಟಲ್ಲಿ ಹೋಗ್ತಾ ಇರ್ತೀವಿ ಅಂತ ಎಲ್ಲ ಫಿಲ್ಮೆಲ್ಲ ನೋಡಿ ಆ ಥರ ಇರುತ್ತೆ. ಖಂಡಿತ ಡೆಫಿನೆಟ್ಲಿ ನನಗೂ ಆ ಥರ ಕನಸೇ ಇತ್ತು. ಅಂದರೆ ನಾನು ಐಡಿಯಲ್ ಮ್ಯಾನ್ನ ಮದುವೆ ಆಗಬೇಕು ಅಂತ. ಆದರೆ ಇನ್ನೊಂದು ಕಡೆ ಐ ಹ್ಯಾವ್ ಟು ಅಡ್ಮಿಟ್, ನಾನು ತುಂಬ ಇಂಡಿಪೆಂಡೆಂಟ್. ಮೊದಲಿಂದ ಎಲ್ಲ ನನ್ನ ಕೆಲಸ ನಾನೇ ಮಾಡ್ಕೋಬೇಕು, ಎಲ್ಲ ನನ್ನ ಡಿಸಿಷನ್ಸ್ ನಾನು ತೊಗೋಬೇಕು. ನಮ್ಮ ಮನೆಯಲ್ಲೆಲ್ಲ ನಮ್ಮ ತಾಯಿಯಿಂದ ಎಲ್ಲರೂ ತುಂಬ ಇಂಡಿಪೆಂಡೆಂಟ್ ವಿಮೆನ್. ಸೊ ನನಗೆ ಒಂದು ಕಡೆ ಆತಂಕ ಕೂಡ ಇತ್ತು. ಅಂದರೆ ಹೇಗೆ ಮದುವೆ ಆದಮೇಲೆ ನಾನು ಈ ಇಂಡಿಪೆಂಡೆಂಟ್ ಲೈಫ್, ನನ್ನ ಸೆಲ್ಫ್ ರಿಲಯನ್ಸ್ ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತಾ, ಎಲ್ಲೋ ಒಂದು ಕಡೆ ಡಿಪೆಂಡೆನ್ಸ್ ಬರುತ್ತಾ. ಸೊ ಒಂದು ಕಡೆ ಎಸ್, ಡೆಫಿನೆಟ್ಲಿ ಆ್ಯಸ್ ಫಾರ್ ಎಸ್ ದ ಮ್ಯಾನ್ ಇನ್ ಮೈ ಲೈಫ್ ಗೋಸ್ ನಂಗೆ ತುಂಬ ಸಂತೋಷ ಆಯಿತು. ಇನ್ನೊಂದು ಕಡೆ ಐ ವಾಸ್, ಹೇಗಾಗತ್ತಪ್ಪ ಮದುವೆ ದಿನ, ಹೇಗಾಗತ್ತೆ ನನ್ನ ಮದುವೆ ಜೀವನ, ಖಂಡಿತ ಇತ್ತು. ಬಟ್ ಐ ಆಮ್ ಗ್ಲ್ಯಾಡ್ ಟು ಸೇ ಫಿಯರ್ಸ್ ಏನು ಇತ್ತು ಅದೆಲ್ಲ ಇಟ್ಸ್ ಫಾಲ್ಸ್ ಅಂತ ಹೇಳ್ಬೋದು. ನಾನು ಜೋರಾಗಿ ಇವತ್ತು ತುಂಬ ಸಂತೋಷವಾಗಿದ್ದೀನಿ ಅಂತ ಹೇಳಿ. ತುಂಬ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ. ಖಂಡಿತ. ನಿಮ್ಮ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜಾ? ವೆಲ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹೀಸ್ ಫ್ರಮ್ ಮೈ ಓನ್ ಫ್ಯಾಮಿಲಿ. ಆದರೆ ಖಂಡಿತ ಹೆಡ್ ಓವರ್ ಹೀಲ್ಸ್ ಇನ್ ಲವ್ ಅಂತಲೇ ಹೇಳ್ಬೋದು. ತುಂಬ ನಾನು ಏನೇನು ಹುಡುಕ್ತಿದ್ನೋ ನನ್ನ ಲೈಫ್ ಪಾರ್ಟ್ನರಲ್ಲಿ, ಬಿಕಾಸ್ ಎಸ್ಪೆಷಲಿ ಆಸ್ ಅನ್ ಆರ್ಟಿಸ್ಟ್ ನಮ್ಮ ಲೈಫ್ ಪಾರ್ಟ್ನರ್ ತುಂಬ ಸಪೋರ್ಟಿವ್ ಆಗಿರಬೇಕು. ನಮ್ಮ ಏನು ಕನಸುಗಳಿರತ್ತೋ ಅದು ಅವ್ರ ಕನಸು ಆಗಿರಬೇಕು. ಆವಾಗಲೇ ಜೀವನ ಸಕ್ಸಸ್ಫುಲ್ ಆಗೋದು. ಆ್ಯಂಡ್ ಐ ಹ್ಯಾವ್ ಟು ಅಡ್ಮಿಟ್, ನಾನೇ ಬ್ರೋಚ್ ಮಾಡಿದೆ, ಧೈರ್ಯ ಮಾಡಿ ನಾನೇ ಹೇಳಿದ್ದು. ಸೊ ಅದರಲ್ಲೂ ಸ್ವಲ್ಪ ಇಂಡಿಪೆಂಡೆನ್ಸ್ ತೋರಿಸಿದೆ. ಆ್ಯಂಡ್ ನನ್ನ ಸಂತೋಷಕ್ಕೆ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ ಅಬೌಟ್ ಇಟ್. ಸೊ ನಿಮ್ಮ ಮದುವೆ ಸೆಲೆಬ್ರೇಷನಲ್ಲಿ ನಿಮ್ಮ ತಯಾರಿ ಹೆಂಗಿತ್ತು? ನೀವು ಯಾಕಂದರೆ ಬ್ಯುಸಿ ಇರ್ತಿದ್ರಿ ಯಾವಾಗಲೂ, ಹಾಡು ಅದು ಕಚೇರಿಗಳು ಅಂತ. ಸೊ ನಿಮ್ದು ಎಷ್ಟು ಎಂಜಾಯ್ ಮಾಡಿದ್ರಿ? ಶಾಪಿಂಗ್ ಇರ್ಬೋದು, ಮದುವೆಗೆ ಎಸ್ಪೆಷಲಿ ಏನೇ ಒಂದು ಸೀರೆ ಇರ್ಬೋದು, ಏನು ತಗೊಳ್ದಿದ್ರು ಅದೊಂಥರ ವಿಶೇಷ ಇರುತ್ತಲ್ವ? ಸಿಂಪಲ್ ಮದುವೆ ತುಂಬ ಇಷ್ಟ. ಅಂದರೆ ಮದುವೆ ಅನ್ನೋದು ಒಂದು ಫ್ಯಾಮಿಲಿ ಸೆಲೆಬ್ರೇಷನ್ ಆ್ಯಂಡ್ ಇಟ್ಸ್ ಅ ವೆರಿ ಮೀನಿಂಗ್ಫುಲ್. ಇದು ಒಬ್ಬರು ನಾವು ಲೈಫ್ ಪೂರ್ತಿ ಜೊತೆಲಿರ್ತೀವಿ ಅನ್ನೋ ಒಂದು ವಿ ಪ್ರಾಮಿಸ್ ಈಚ್ ಅದರ್ ಅಲ್ವಾ. ಸೊ ಇದು ಒಂಥರ ತುಂಬ ಇಂಟಿಮೇಟ್, ತುಂಬ ಫ್ಯಾಮಿಲಿ ಒಕೇಶನ್ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ನನಗೇನು ತುಂಬ ದೊಡ್ಡ ಮದುವೆ ಎಲ್ಲ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಹುಡುಗ ಡಿಸೈಡ್ ಮಾಡೋಕ್ಕೆ ಮುಂಚೆ ನಾನು ಮದುವೆ ವೆನ್ಯೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಯಾರಾದರೂ ಆಗಲಿ ನಾನು ಗಂಜಾ ಮಂಟಪಲ್ಲೇ ಮದುವೆ ಮಾಡ್ಕೊಳ್ಳೋದು, ಒಂಥರ ಈ ಎತ್ನಿಕ್ ಲುಕಿಂಗ್ ಮನೆ ಅದು. ಸೊ ಆ ಥರ ಒಂದು ವಾತಾವರಣದಲ್ಲಿ ನನಗೆ ಮದುವೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ವಾಟ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಸ್, ಮದುವೆ ಹಿಂದಿನ ದಿನ ನಾವೆಲ್ಲ ಫ್ಯಾಮಿಲಿಯವ್ರು ಸೇರ್ಕೊಂಡು ಒಂದು ಮ್ಯೂಸಿಕಲ್ ಡಾನ್ಸ್ ಈವ್ನಿಂಗ್ ಸೆಲೆಬ್ರೇಟ್ ಮಾಡಿದ್ವಿ. ಅಂದರೆ ಸಂಗೀತ ಥರ ಅಲ್ಲ, ಎಲ್ಲರೂ ಪರ್ಫಾರ್ಮ್ ಮಾಡಿದ್ರು. ಕೆಲವರು ಮೋನೋ ಆ್ಯಕ್ಟಿಂಗ್ ಮಾಡಿದ್ರು, ಹಾಡೋರೆಲ್ಲ ಹಾಡಿದ್ರು. ನಾನು ನಮ್ಮ ಹಸ್ಬೆಂಡ್ ಡ್ಯೂಯೆಟ್ ಹಾಡಿದ್ವಿ. ನನ್ನ ನೀಸ್ ಅವಳು ಬ್ಯಾಲೆ ಮಾಡಿದ್ಲು. ಸೊ ಆ ಥರ ಎಲ್ಲರೂ ಅವರವರಲ್ಲಿ ಏನೇನು ಕಲೆ ಇದೆಯೋ ಅದನ್ನೆಲ್ಲ ನಾವು ಒಬ್ರ ಜೊತೆ ಶೇರ್ ಮಾಡ್ಕೊಂಡ್ವಿ. ಸೊ ಐ ಥಿಂಕ್ ಅದು ತುಂಬ ಸ್ಪೆಷಲ್ ಆಗಿತ್ತು ಅಂತ ಅನಿಸ್ತು. ನಿಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ಅವ್ರದ್ದು ಪ್ರೊಫೆಷನ್ ಏನು? ಸೊ ನನ್ನ ಹಸ್ಬೆಂಡ್ ಹೆಸರು ಸವ್ಯಸಾಚಿ ಅಂತ. ಅವ್ರು ಇಲ್ಲೇ ಬೆಳೆದಿದ್ದು. ಮಾನಸಿ ಸವ್ಯಸಾಚಿ, ತುಂಬ ಚೆನ್ನಾಗಿದೆ. ನಿಮ್ಮ ಪೇರ್ ಥರ ಹೆಸರು ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಅವ್ರು ಇಲ್ಲೇ ಬೆಳೆದಿದ್ದು. ಆದರೆ ಹೈಯರ್ ಸ್ಟಡೀಸ್ಗಂತ ಅಮೇರಿಕಾಗೆ ಹೋಗಿ ಅಲ್ಲೇ ಸುಮಾರು 12 ವರ್ಷ ಅಲ್ಲೇ ಕೆಲಸ ಮಾಡ್ತಿದ್ರು. ಆಮೇಲೆ ಒನ್ಸ್ ವಿ ಫೆಲ್ ಇನ್ ಲವ್, ಐ ಸೆಡ್ ನೋಡು, ನನ್ನ ಫಸ್ಟ್ ಲವರ್ ಸಂಗೀತ. ಸೊ ಸಂಗೀತ ಎಲ್ಲಿದೆ? ಇಂಡಿಯಾನಲ್ಲಿ. ನಾನು ಎಲ್ಲಿರಬೇಕು? ಇಂಡಿಯಾನಲ್ಲಿ. ಸೊ ಇಫ್ ಯು ವಾಂಟ್ ಟು ಬಿ ವಿತ್ ಅಸ್,
ಪ್ಲೀಸ್ ಕಮ್ ಬ್ಯಾಕ್ ಅಂತ ಹೇಳಿದೆ. ಸೊ ಸುಮಾರು ದಿನ ನಾವು ಅಂದರೆ ನಾನೊಂದು ತೀರ ನೀನೊಂದು ತೀರ ಅದೇ ಥರ ಇತ್ತು. ಸೊ ಸುಮಾರು ಸ್ವಲ್ಪ ದಿನ ಈ ತರಹ ಲಾಂಗ್ ಡಿಸ್ಟೆನ್ಸನ್ನು ನಾವು ತುಂಬ ಇಮೇಲ್ಗಳು, ಫೋನುಗಳು, SMS ಎಲ್ಲವನ್ನೂ ಮಾಡಿದ್ದೀವಿ. ಒಬ್ರಿಗೊಬ್ರು ಫ್ಲವರ್ಸ್ ಕಳಿಸೋದು ಅದೆಲ್ಲ ಆಯಿತು. ಫೈನಲಿ ಹಿ ಗಾಟ್ ಅ ವೆರಿ ಗುಡ್ ಆಪರ್ಚುನಿಟಿ ಇಂಡಿಯಾನಲ್ಲೇ ಬಂದು ಕೆಲಸ ಮಾಡೋದಕ್ಕೆ. ನಿಮ್ಮ ಹಸ್ಬೆಂಡಲ್ಲಿ ತುಂಬ ಇಷ್ಟ ಆಗೋ ಗುಣ ಯಾವುದು ನಿಮಗೆ? ನೀವು ತುಂಬ ಸಿಂಪಲ್ ಅಂತ ಹೇಳಿದ್ರು, ನಿಮ್ಮದು ಸಿಂಪ್ಲಿಸಿಟಿ ನಿಮಗೆ. ಬಟ್ ಅವರಲ್ಲಿ ನಿಮ್ಗೇನು ಇಷ್ಟ? ಮೇನ್ಲಿ ಒಂದು ತುಂಬ ಮೆಚ್ಯೂರ್ ಪರ್ಸನ್. ನಾನು ಹೇಳಿದ್ನಲ್ಲ, ಎಮೋಷನಲ್ ಕಂಪ್ಯಾಟಿಬಿಲಿಟಿ ಅನ್ನೋದು ನನ್ನ ಪ್ರಕಾರ ತುಂಬ ಇಂಪಾರ್ಟೆಂಟ್ ಒಂದು ಮದುವೆಲಿ. ಇವಾಗ ಇಂಟೆಲೆಕ್ಚುವಲ್ ಆಗಿ ಒಂದು ಕಾನ್ವರ್ಸೇಷನ್ ಆಗಲಿ, ಏನೋ ಆ ಥರ ಆಗಲಿ, ವಿ ಕ್ಯಾನ್ ಶೇರ್ ವಿತ್ ಎವ್ರಿಬಡಿ. ಬಟ್ ದ ಮೇನ್ ಥಿಂಗ್ ಇಸ್ ಎಮೋಷನಲ್ ಕಂಪ್ಯಾಟಿಬಿಲಿಟಿ. ಒಂದು ನಾವು ಮನೆಗೆ ಬಂದಾಗ ಸಿಂಪಲ್ ಥಿಂಗ್ಸ್ ಲೈಕ್ ದ್ಯಾಟ್. ಥರ್ಡ್ಲಿ ಹಿ ಹ್ಯಾಸ್ ಅ ವೆರಿ ಗುಡ್ ಸೆನ್ಸ್ ಆಫ್ ಹ್ಯೂಮರ್. ಸೊ ನನಗೆ ಅದು ತುಂಬ ಇಷ್ಟ. ಒಂಥರ ಏನೋ ಸಿನಿಮಾ ನೋಡ್ತಾ ಇರ್ತೀವಿ, ಎಲ್ಲೋ ಹೋಗ್ತಾ ಇರ್ತೀವಿ, ಎಲ್ಲೋ ಹೋದ್ರೂ ವಿ ಹ್ಯಾವ್ ಫನ್ ಬಿಕಾಸ್ ಹಿ ಹ್ಯಾಸ್ ಅ ವೆರಿ ಗುಡ್ ಸೆನ್ಸ್ ಆಫ್ ಹ್ಯೂಮರ್. ಆ್ಯಂಡ್ ಅವ್ರಿಗೆ ಸಂಗೀತದಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ಅದೇ ಪಾಯಿಂಟ್. ನಾವು ಎಲ್ಲರೂ ಎಲ್ಲ ಈವ್ನಿಂಗ್ ಅಂದರೆ ಬರೀ ಸಿನಿಮಾಗೆ ಹೋಗೋದಲ್ಲ, ಈವನ್ ಇಫ್ ಯು ಅಟೆಂಡ್ ಅ ಕಾನ್ಸರ್ಟ್, ಹಿ ಈಸ್ ವೆರಿ ಹ್ಯಾಪಿ ಟು ಕಮ್ ವಿತ್ ಮೀ. ಇಸ್ ವೆರಿ ಸಪೋರ್ಟಿವ್. ಸೊ ತುಂಬ ಹಿ ಈಸ್ ನಾಟ್ ಪರ್ಟಿಕ್ಯುಲರ್. ಅಂದರೆ ಆ್ಯಸ್ ಎನ್ ಆರ್ಟಿಸ್ಟ್, ಆ್ಯಸ್ ಐ ಸೆಡ್, ನನಗೆ ಟಿಪಿಕಲ್ ಗೃಹಿಣಿ ಥರ ಇರೋಕ್ಕಾಗಲ್ಲ ನನಗೆ. ಅಂದರೆ ಯಾವಾಗಲೂ 3 ಹೊತ್ತು ಅಡುಗೆ ಮಾಡೋದು ಆಗಲಿ, ಮನೆಯೆಲ್ಲ ಹಿಂಗೆ ಇರಬೇಕು ಆ ಥರ ಇಲ್ಲ ಖಂಡಿತ. ಸೊ ಅದಕ್ಕೆ ಅಡ್ಜಸ್ಟಿಂಗ್ ಆಗಿರಬೇಕು. ಬಟ್ ವಿ ಹ್ಯಾವ್ ಅ ಗ್ರೇಟ್ ಟೈಮ್ ಟುಗೆದರ್, ವಿ ಹ್ಯಾವ್ ಅ ಲಾಟ್ ಆಫ್ ಫನ್. ಸೊ ವೀಕ್ಷಕರೇ, ಮಾನಸಿ ಪ್ರಸಾದ್ ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಸೆಲೆಬ್ರಿಟಿ ಬ್ರೈಡ್ ಮಾನಸಿ ಪ್ರಸಾದ್. ಮದುವೆ ಅಂದ ತಕ್ಷಣ ತುಂಬಾ ಇಂಪಾರ್ಟೆಂಟ್ ಅಂದರೆ ಲೈಫ್ ಪಾರ್ಟ್ನರ್ ಇಬ್ಬರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಮಾನಸಿ ಅವ್ರದ್ದು. ಮದುವೆ ಅಂದ ತಕ್ಷಣ ಅಲ್ಲಿ ಫನಿಸ್ಟ್ ಘಟನೆ ಆಗಿರುತ್ತೆ, ಅನ್ಫರ್ಗೆಟಬಲ್ ಮೂಮೆಂಟ್ ಇರುತ್ತೆ, ಮತ್ತೆ ನೆನಪಾಗುತ್ತೆ ಆಲ್ಬಮ್ ನೋಡಿದ್ರೆ. ಸೊ ಅದೆಲ್ಲವನ್ನ ನಮ್ಮ ಜೊತೆ ಹಂಚ್ಕೊಳ್ತಾರೆ ಮಾನಸಿ ಅವರು. ಆದರೆ ಚಿಕ್ಕ ಬ್ರೇಕ್ನ ನಂತರ.